ಮೃತ್ಯು ಅಥವಾ ಸಾವು. ಯಾರೂ ಸಹ ಇದರ ಬಗ್ಗೆ ಮಾತನಾಡಲು ಹೆಚ್ಚಾಗಿ ಇಷ್ಟಪಡುವುದಿಲ್ಲ. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಸಾವು ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಅಷ್ಟಕ್ಕೂ ಮನುಷ್ಯನಾಗಲಿ ಇತರೆ ಜೀವಿಯಾಗಲಿ ಮರಣಿಸಲು ಕಾರಣವೇನು? ಒಂದು ಜೀವಿ ಎಷ್ಟು ಕಾಲ ಜೀವಿಸಬೇಕೆಂದು ನಿರ್ಣಯಿಸುವವರು ಯಾರು? ಸಾಯುವ ಸಮಯದಲ್ಲಿ ನಮ್ಮ ಶರೀರದಲ್ಲಿ ಎಂತಹ ಪರಿಣಾಮಗಳು ನಡೆಯುತ್ತವೆ? ಇಂತಹ ಎಷ್ಟೋ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಹಾಗೆಯೇ ನಾವು ಹೆಚ್ಚಿನ ಕಾಲ ಜೀವಿಸಬೇಕೆಂದರೆ ಏನು ಮಾಡಬೇಕೆಂಬುದು ಸಹ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ರೀತಿಯಲ್ಲಿ ನಾವು ಅದೃಷ್ಟವಂತರೆಂದೇ ಹೇಳಬೇಕು. ಏಕೆಂದರೆ 17ರಿಂದ 18ನೇ ಶತಮಾನದ ಮಧ್ಯಕಾಲದಲ್ಲಿ ಮನುಷ್ಯನ ಜೀವನಾವಧಿ ಕೇವಲ 25ರಿಂದ 30 ವರ್ಷಗಳು ಮಾತ್ರವೇ ಇತ್ತು. ಯಾವುದೋ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ಅದಕ್ಕೆ ಸರಿಯಾದ ಚಿಕಿತ್ಸೆ, ಔಷಧಿಗಳು ಸಿಗದ ಕಾರಣ ಬಹಳ ಜನರು 35 ವರ್ಷಗಳ ಒಳಗೆಯೇ ಮೃತಪಡುತ್ತಿದ್ದರು. ಆದರೆ ಈಗ ನಮ್ಮ ಅದೃಷ್ಟವೋ ಏನು, ನಮ್ಮ ಜೀವನಾವಧಿ 70 ವರ್ಷಗಳವರೆಗೂ ತಲುಪಿದೆ. ಆದರೂ ಕೂಡ ಪ್ರತಿದಿನ ಪ್ರಪಂಚದಾದ್ಯಂತ ಸುಮಾರು 1.5 ಲಕ್ಷ ಜನರು ಮೃತಪಡುತ್ತಿದ್ದಾರೆ. ಅವರಲ್ಲಿ ಆಕ್ಸಿಡೆಂಟ್ಗಳು, ಕೊಲೆಗಳು, ವೈರಸ್ಗಳು, ಇತರೆ ಪ್ರಮಾದಗಳಿಂದ 7% ಜನರು ಮೃತಪಡುತ್ತಿದ್ದಾರೆ. ಆದರೆ ಪ್ರಧಾನವಾದ ಕಾರಣ ವಯಸ್ಸಾಗಿ ಸಾಯುವುದು. ಅಷ್ಟಕ್ಕೂ ನಮಗೆ ವೃದ್ಧಾಪ್ಯ ಏತಕ್ಕಾಗಿ ಬರುತ್ತದೆ ಎಂಬುದನ್ನು ನೋಡೋಣ. ನಾವು ಹುಟ್ಟಿದಾಗಿನಿಂದಲೂ ನಮ್ಮ ಶರೀರದಲ್ಲಿರುವ ಕಣಗಳು ವಿಭಜನೆಗೊಳ್ಳುತ್ತಲೇ ಇರುತ್ತವೆ. ಆದರೆ ಸ್ವಲ್ಪ ವಯಸ್ಸಾಗುತ್ತಿದ್ದಂತೆ ಈ ಕಣಗಳು ನಿಧಾನವಾಗಿ ವಿಭಜನೆಗೊಳ್ಳಲು ಪ್ರಾರಂಭಿಸುತ್ತದೆ. ಉದಾಹರಣೆಗೆ, ನಮ್ಮ ಚರ್ಮದಲ್ಲಿರುವ ಕಣಗಳು ನಿಧಾನವಾಗಿ ವಿಭಜನೆಗೊಂಡರೆ ನಮ್ಮ ಚರ್ಮ ಸುಕ್ಕುಗಟ್ಟಲು ಪ್ರಾರಂಭಿಸುತ್ತದೆ. ಖಂಡಗಳಲ್ಲಿರುವ ಕಣಗಳ ವಿಭಜನೆ ನಿಧಾನವಾದರೆ ಖಂಡಗಳು ಜೋತು ಬೀಳುತ್ತವೆ. ಈ ರೀತಿ ನಮ್ಮ ದೇಹದಲ್ಲಿರುವ ಕಣಗಳ ವಿಭಜನೆ ನಿಂತು ಹೋಗುವುದೇ ವೃದ್ಧಾಪ್ಯಕ್ಕೆ ಹಾಗೂ ನಮ್ಮ ಸಾವಿಗೆ ಅಸಲಿ ಕಾರಣ. ಆದರೆ ಸ್ವಲ್ಪ ವಯಸ್ಸಾಗುತ್ತಿದ್ದಂತೆ ಈ ಕಣಗಳ ವಿಭಜನೆ ನಿಧಾನವಾಗಲು ಕಾರಣವೇನೆಂದು ತಿಳಿಯೋಣ. ಮರಣ ಎನ್ನುವುದು ವೃದ್ಧಾಪ್ಯದಲ್ಲೋ ಅಥವಾ ಅಕಸ್ಮಾತ್ ಆಗೋ ಬರುವುದಲ್ಲ. ಅದೆಲ್ಲವೂ ಒಂದು ಪ್ರಕ್ರಿಯೆಯಂತೆ. ನಾವು ಹುಟ್ಟಿದಾಗಲೇ ಈ ಪ್ರಕ್ರಿಯೆ ಶುರುವಾಗಿ ನಿಧಾನವಾಗಿ ಚಲಿಸುತ್ತಾ ಇರುತ್ತದೆ. ನಮ್ಮ ಶರೀರ ಎಂಬುದು ಕೋಟ್ಯಾಂತರ ಕಣಗಳಿಂದ ಸೃಷ್ಟಿಯಾಗಿರುತ್ತದೆ. ಒಂದು ಅವಯವ ಇದೆ ಎಂದರೆ ಅದು ಲಕ್ಷಾಂತರ ಕಣಗಳ ಜೋಡಣೆ ಎನ್ನಬಹುದು. ಪ್ರತಿ ಸೆಕೆಂಡಿಗೂ ಇವುಗಳಲ್ಲಿ ಕೆಲ ಲಕ್ಷಾಂತರ ಕಣಗಳು ಸಾಯುತ್ತಿದ್ದರೆ ಅವುಗಳ ಸ್ಥಾನದಲ್ಲಿ ಹೊಸ ಕಣಗಳು ಹುಟ್ಟುತ್ತಲೇ ಇರುತ್ತವೆ. ನಮ್ಮ ಶರೀರದಲ್ಲಿ ಪ್ರತಿ ಕ್ಷಣವೂ ಈ ಕಣಗಳು ವಿಭಜನೆಗೊಳ್ಳುತ್ತಲೇ ಇರುತ್ತವೆ. ಆದರೆ ಯಾವುದಾದರೂ ಒಂದು ಕಣ ವಿಭಜನೆ ಹೊಂದಿದಾಗ ಅದರೊಳಗಿರುವ ಕ್ರೋಮೋಸೋಮ್ಗಳು ಸಹ ಈ ವಿಭಜನೆ ಹೊಂದಿದ ಕಣದೊಳಗೆ ಸೇರಿಕೊಳ್ಳುತ್ತವೆ. ಕ್ರೋಮೋಸೋಮ್ಗಳು ಎಂದರೆ DNA. ಈ DNA ಒಳಗಡೆಯೇ ನಮ್ಮ ಜೆನೆಟಿಕ್ ಕೋಡ್ ಎಲ್ಲವೂ ಅಡಗಿರುವುದು. ಇದರ ಬಗ್ಗೆ ವಿವರವಾಗಿ ಮತ್ತೊಂದು ವಿಡಿಯೋ ಮೂಲಕ ತಿಳಿಸುತ್ತೇನೆ. ಪ್ರತಿ ಕ್ರೋಮೋಸೋಮ್ಗೂ ಕೂಡ ಕೊನೆಯಲ್ಲಿ ಟೆಲೋಮೀರ್ಸ್ ಎಂಬ ಕ್ಯಾಪ್ಗಳು ಇರುತ್ತವೆ. ಉದಾಹರಣೆಗೆ, ನಮ್ಮ ಶೂಲೇಸ್ ಕೊನೆಯಲ್ಲಿ ಚಿಕ್ಕ ಪ್ಲಾಸ್ಟಿಕ್ ಕ್ಯಾಪ್ಗಳು ಇರುತ್ತವಲ್ಲ, ಹಾಗೆ ಇವು ಶೂಲೇಸ್ಗಳನ್ನು ಕಾಪಾಡುತ್ತವೆ. ಒಂದು ವೇಳೆ ಅದು ಇಲ್ಲದಿದ್ದರೆ ಶೂಲೇಸ್ ಬೇಗನೆ ಹಾಳಾಗುತ್ತದೆ. ಅದೇ ರೀತಿ ಈ ಟೆಲೋಮೀರ್ಗಳು ಕ್ರೋಮೋಸೋಮ್ಗಳನ್ನು ಕಾಪಾಡುತ್ತಿರುತ್ತವೆ. ನಮ್ಮ ದೇಹದೊಳಗೆ ಒಂದು ಕಣವು ವಿಭಜನೆ ಹೊಂದಿದಾಗ ಈ ಕ್ರೋಮೋಸೋಮ್ಗಳ ಕೊನೆಯಲ್ಲಿರುವಂತಹ ಟೆಲೋಮೀರ್ಗಳ ಗಾತ್ರ ಕಡಿಮೆಯಾಗುತ್ತದೆ. ಆ ಕಣ ಮತ್ತೆ ವಿಭಜನೆ ಹೊಂದಿದಾಗ ಇದರ ಗಾತ್ರ ಇನ್ನಷ್ಟು ಕಡಿಮೆಯಾಗುತ್ತದೆ. ಆ ರೀತಿ ಕೆಲವು ಬಾರಿ ಕಣಗಳು ವಿಭಜನೆ ಹೊಂದಿದ ನಂತರ ಆ ಟೆಲೋಮೀರ್ಗಳು ಪೂರ್ತಿಯಾಗಿ ಮಾಯವಾಗುತ್ತವೆ. ಆಗ ಆ ಕಣವು ವಿಭಜನೆ ಹೊಂದುವುದನ್ನು ನಿಲ್ಲಿಸುತ್ತದೆ. ಆ ರೀತಿ ಮೊದಲನೇ ಕಣಕ್ಕೂ ಹಾಗೆಯೇ ವಿಭಜನೆ ಹೊಂದುತ್ತಾ ಬಂದ ಕೊನೆಯ ಕಣಕ್ಕೂ ಬಹಳಾನೇ ವ್ಯತ್ಯಾಸವಿರುತ್ತದೆ. ಉದಾಹರಣೆಗೆ, ನಾವೊಂದು ಪೇಪರ್ ಅನ್ನು ಜೆರಾಕ್ಸ್ ತೆಗೆದು ಆ ಜೆರಾಕ್ಸ್ ಕಾಪಿಯನ್ನು ಮತ್ತೆ ಮತ್ತೆ ಜೆರಾಕ್ಸ್ ತೆಗೆದಾಗ ಮೊದಲನೇ ಪೇಪರ್ಗೂ ಕೊನೆ ಪೇಪರ್ಗೂ ಯಾವ ರೀತಿ ವ್ಯತ್ಯಾಸ ಇರುತ್ತದೋ ಇಲ್ಲೂ ಸಹ ಅಷ್ಟೇ. ಸಾಧಾರಣವಾಗಿ ಮನುಷ್ಯನ ದೇಹದಲ್ಲಿನ ಒಂದೊಂದು ಕಣವು ಸುಮಾರು 50 ಬಾರಿ ವಿಭಜನೆ ಹೊಂದುತ್ತವೆ. ಇದನ್ನೇ ಹೇಫ್ಲಿಕ್ ಲಿಮಿಟ್ ಎಂದು ಕರೆಯುತ್ತಾರೆ. ಅದರ ನಂತರ ಆ ಕಣವು ಅದರ ಶಕ್ತಿಯನ್ನು ಕಳೆದುಕೊಂಡು ನಶಿಸುತ್ತದೆ. ಈ ಲಿಮಿಟ್ ದಾಟಿದ ನಂತರ ಆ ಕ್ರೋಮೋಸೋಮ್ಗಳಿಗಿರುವಂತಹ ಟೆಲೋಮೀರ್ಗಳು ಬಹಳ ಚಿಕ್ಕ ಗಾತ್ರಕ್ಕೆ ಕ್ಷೀಣಿಸಿ DNA ರಕ್ಷಿಸದ ಸ್ಥಾಯಿಗೆ ಇಳಿಜಾರುತ್ತದೆ. ಅದರೊಂದಿಗೆ ಆ ಕಣವು ವಿಭಜನೆ ಹೊಂದುವುದನ್ನು ನಿಲ್ಲಿಸಿಬಿಡುತ್ತವೆ. ನಾವು ಎಷ್ಟು ಕಾಲ ಬದುಕುತ್ತೀವಿ ಎಂಬುದನ್ನು ನಿರ್ಣಯಿಸುವುದು ಈ ಟೆಲೋಮೀರ್ಗಳೇ.
ಈ ಟೆಲೋಮೇರ್ಗಳ ಸೈಜ್ ದೊಡ್ಡದಾಗಿದ್ದರೆ ಅಧಿಕ ಬಾರಿ ಕಣಗಳು ವಿಭಜನೆಗೊಳ್ಳುತ್ತವೆ. ಅದರಿಂದ ನಾವು ಹೆಚ್ಚಿನ ಕಾಲ ಜೀವಂತವಾಗಿರಬಹುದು. ಅದೇ ಇದರ ಗಾತ್ರ ಚಿಕ್ಕದಾಗಿದ್ದರೆ ಕಣಗಳ ವಿಭಜನೆ ಬೇಗನೆ ನಿಂತು ಹೋಗುವುದರಿಂದ ಬೇಗನೆ ಮೃತಪಡುತ್ತೀವಿ. ನಮ್ಮ ಕುಟುಂಬದಲ್ಲಿನ ಹಿರಿಯರು ಎಷ್ಟು ಕಾಲ ಬದುಕಿದ್ದರು ಎಂಬುದು ಕೂಡ ನಮ್ಮ ಮೇಲೆ 20ರಿಂದ 30% ಪರಿಣಾಮ ಬೀರುತ್ತದೆ. ಏಕೆಂದರೆ ನಮ್ಮ DNA ಹಾಗೂ ಟೆಲೋಮೇರ್ಗಳ ಗಾತ್ರವು ಅವರಿಂದಲೇ ಬಂದಿರುವುದರಿಂದ. ಅದೇ ರೀತಿ ನಾವು ಬೆಳೆದ ವಾತಾವರಣ ಹಾಗೂ ನಮ್ಮ ಅಭ್ಯಾಸಗಳು ಕೂಡ ಇವುಗಳ ಮೇಲೆ ಪ್ರಭಾವ ಬೀರುತ್ತವೆ. ಇನ್ನು ನಾವು ವೃದ್ಧರಾಗಿ ಮರಣಿಸುವುದಕ್ಕೆ ಮತ್ತೊಂದು ಕಾರಣವೂ ಇದೆ. ಅದು ನಾವು ಶ್ವಾಸಿಸುವಂತಹ ಗಾಳಿ. ಹೌದು, ಆಕ್ಸಿಜನ್ ಇಲ್ಲದಿದ್ದರೆ ನಾವು ಬದುಕುವುದಿಲ್ಲ. ಆದರೆ ಅದೇ ಆಕ್ಸಿಜನ್ ನಮ್ಮ ಸಾವಿಗೂ ಕಾರಣವಾಗುತ್ತದೆ. ಅದು ಹೇಗೆಂದು ನೋಡೋಣ. ನೀವೆಂದಾದರೂ ಯೋಚಿಸಿದ್ದೀರಾ ನಮ್ಮ ಅಂಗಾಂಗಗಳು ಅಲುಗಾಡಿಸಲು ಶಕ್ತಿ ಎಲ್ಲಿಂದ ಬರುತ್ತಿದೆ ಎಂದು? ನಮ್ಮ ದೇಹದ ಪ್ರತಿ ಅಂಗವು ಅಲುಗಾಡಲು ಬೇಕಾದಂತಹ ಶಕ್ತಿಗೆ ಕಾರಣ ಮೈಟೋಕ್ಯಾಂಡ್ರಿಯಾ. ಇದು ನಮ್ಮ ಶರೀರದೊಳಗಿರುವ ಒಂದು ಪವರ್ ಪ್ಲಾಂಟ್ ರೀತಿ. ಪ್ರತಿ ಕಣದೊಳಗೂ ಈ ಮೈಟೋಕ್ಯಾಂಡ್ರಿಯಾ ಅಡಗಿರುತ್ತದೆ. ಇದು ಆಕ್ಸಿಜನ್ ಅನ್ನು ಎಳೆದುಕೊಂಡು ನ್ಯೂಟ್ರಿಯೆಂಟ್ಸ್ನ ಸಹಾಯದೊಂದಿಗೆ ಎನರ್ಜಿಯನ್ನು ರಿಲೀಸ್ ಮಾಡುತ್ತದೆ. ಆದರೆ ಪವರ್ ಪ್ಲಾಂಟ್ಗಳಲ್ಲಿ ಯಾವ ರೀತಿ ಪೊಲ್ಯೂಷನ್ ಉತ್ಪತ್ತಿಯಾಗುತ್ತದೋ ಅದೇ ರೀತಿ ಮೈಟೋಕ್ಯಾಂಡ್ರಿಯಾ ಒಳಗಡೆಯೂ ಪೊಲ್ಯೂಷನ್ ತಯಾರಾಗುತ್ತದೆ. ನಾವು ಶ್ವಾಸಿಸಿದಂತಹ ಆಕ್ಸಿಜನ್ ಫ್ರೀ ರಾಡಿಕಲ್ಸ್ ಆಗಿ ಬದಲಾಗುತ್ತದೆ. ಆದರೆ ನಾವು ಯೌವನದಲ್ಲಿರುವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಈ ಫ್ರೀ ರಾಡಿಕಲ್ಸ್ ಗಳನ್ನು ಆಗಿಂದಾಗ ದೇಹದೊಳಗಿನಿಂದ ಹೊರಹಾಕುತ್ತಿರುತ್ತದೆ. ಅದೇ ವಯಸ್ಸು ದಾಟುತ್ತಿದ್ದಂತೆ ನಮ್ಮಲ್ಲಿರುವ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ಫ್ರೀ ರಾಡಿಕಲ್ಸ್ ಗಳನ್ನು ತೊಲಗಿಸುವ ಶಕ್ತಿ ನಮ್ಮ ದೇಹಕ್ಕೆ ಇರುವುದಿಲ್ಲ. ಹಾಗಾಗಿ ನಮ್ಮ ದೇಹದಲ್ಲಿನ ಕಣಗಳೆಲ್ಲವೂ ಕೂಡ ಫ್ರೀ ರಾಡಿಕಲ್ಸ್ ನಿಂದ ತುಂಬಿ ಹೋಗಿ ಕಣಗಳು ನಶಿಸುತ್ತಾ ಬರುತ್ತವೆ. ಈ ರೀತಿ ಕಣಗಳು ನಶಿಸಿ ವಿಭಜನೆ ನಿಂತು ಹೋಗುವುದರಿಂದ ವೃದ್ಧಾಪ್ಯ ಶುರುವಾಗಿ ಅವಯವಗಳು ಹಾಳಾಗಿ ಆರೋಗ್ಯ ಕ್ಷೀಣಿಸಿ ಮರಣಕ್ಕೆ ಹತ್ತಿರವಾಗುತ್ತೀವಿ. ಸರಿ, ಈಗ ಸಾಯುವ ಸಮಯದಲ್ಲಿ ಮನುಷ್ಯನ ಪರಿಸ್ಥಿತಿ ಹೇಗಿರುತ್ತದೆಂದು ನೋಡೋಣ. ಸಾವಿಗೆ ಹತ್ತಿರವಾದಂತ ವ್ಯಕ್ತಿ ಕಡಿಮೆ ಆಹಾರ ಸೇವಿಸುತ್ತಾನೆ, ಅಧಿಕ ಸಮಯ ನಿದ್ರಿಸುತ್ತಾನೆ. ಒಂದೊಂದು ಬಾರಿ ಯಾರೂ ಇಲ್ಲದಿದ್ದರೂ ಕೂಡ ಒಬ್ಬೊಬ್ಬರೇ ತಾನಾಗಿ ಮಾತನಾಡುತ್ತಾರೆ. ಸಾವಿಗೆ ಹತ್ತಿರವಾಗುವವರಿಗೆ ಇಲ್ಯೂಷನ್ಸ್ ಅಧಿಕವಾಗಿರುತ್ತವೆ, ಅಂದರೆ ಊಹಾಶಕ್ತಿ. ಜಾಸ್ತಿ ಬೆವರುತ್ತಾರೆ. ಕಣಗಳ ವಿಭಜನೆ ನಿಂತು ಹೋದದ್ದರಿಂದ ಶರೀರದಲ್ಲಿನ ಯಾವುದೋ ಒಂದು ಅಂಗ ಹಾಳಾಗಿರುತ್ತದೆ. ಆದರೆ ಪ್ರತಿ 3ರಲ್ಲಿ ಒಬ್ಬರು ಹೃದಯದ ಸಮಸ್ಯೆಯಿಂದಲೇ ಮೃತಪಡುತ್ತಾರೆ. ಮೊದಲು ಹೃದಯ ಬಡಿತ ನಿಂತು ಹೋಗುವುದರಿಂದ ರಕ್ತ ಚಲಿಸದೆ ಚರ್ಮ ಸುಕ್ಕುಗಟ್ಟಿ ಪರ್ಪಲ್ ಬಣ್ಣಕ್ಕೆ ತಿರುಗುತ್ತದೆ. ಕೊನೆ ಕ್ಷಣಗಳಲ್ಲಿ ಬಾಡಿ ಟೆಂಪರೇಚರ್ ಕಡಿಮೆಯಾಗುತ್ತದೆ. ಉಸಿರು ಎಳೆದುಕೊಳ್ಳುವುದಕ್ಕೂ ಕಷ್ಟಪಡುತ್ತಾರೆ. ಕಣ್ಣು ತೆರೆದಿದ್ದರೂ ಏನೂ ಕಾಣಿಸುವುದಿಲ್ಲ. ವಾಸನೆ, ರುಚಿ, ಸ್ಪರ್ಶ, ನೋಟ ಎಲ್ಲವೂ ಒಂದೊಂದಾಗಿ ಕಳೆದುಕೊಳ್ಳುತ್ತಾರೆ. ಕಣಗಳಿಗೆ ಆಕ್ಸಿಜನ್ ಸಿಗದೆ ಅವು ನಾಶಗೊಂಡು ಅವಯವಗಳೆಲ್ಲವೂ ಒಂದೊಂದಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತವೆ. ಆದರೆ ಉಸಿರಾಟ ಇಲ್ಲದಿರುವುದು, ನಾಡಿಮಿಡಿತ ಇಲ್ಲದಿರುವುದು, ಕಣ್ಣುಗಳೊಳಗೆ ಲೈಟ್ ಬಿಟ್ಟಾಗ ಏನೂ ರೆಸ್ಪಾನ್ಸ್ ಇಲ್ಲದಿರುವುದು, ಈ 3 ಅಂಶಗಳು ನಡೆದಾಗ ಆ ವ್ಯಕ್ತಿ ಮೃತಪಟ್ಟಿದ್ದಾನೆಂದು ವೈದ್ಯರು ಖಚಿತಪಡಿಸುತ್ತಾರೆ. ಒಬ್ಬ ವ್ಯಕ್ತಿ ಸತ್ತ ನಂತರವೂ ಕೂಡ ಅವನ ಬ್ರೈನ್ ಇನ್ನೂ ಕೆಲಸ ಮಾಡುತ್ತದೆ. 2015ರಲ್ಲಿ US ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಕಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪರಿಶೋಧನೆಯಲ್ಲಿ ಮನುಷ್ಯ ಸತ್ತ ನಂತರವೂ ಕೂಡ 5 ನಿಮಿಷಗಳ ಕಾಲ ಅವನ ಬ್ರೈನ್ ಕೆಲಸ ಮಾಡುತ್ತದೆಂದು ತಿಳಿದು ಬಂದಿದೆ. ಆ ರೀತಿ ಮನುಷ್ಯ ಸತ್ತ 5 ನಿಮಿಷಗಳ ನಂತರ ಬ್ರೈನ್ ನಲ್ಲಿರುವ ಸಿಗ್ನಲ್ಗಳು ಕೂಡ ಪೂರ್ತಿಯಾಗಿ ನಿಂತು ಹೋಗುತ್ತವೆ. ಆ ರೀತಿ ಒಬ್ಬ ಮನುಷ್ಯ ಮೃತಪಡುತ್ತಾನೆ. ಸರಿ, ಸಾವನ್ನು ಹೇಗೋ ನಮ್ಮಿಂದ ತಪ್ಪಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ಆಯಸ್ಸನ್ನು ಬೆಳೆಸಿಕೊಳ್ಳುವಂತಹ ಮಾರ್ಗಗಳ ಬಗ್ಗೆ ತಿಳಿಯೋಣ. ಸಾವನ್ನು ನಿಲ್ಲಿಸುವುದು ಅಸಾಧ್ಯ, ಆದರೆ ಅದು ಬೇಗ ಬರದಂತೆ ತಡೆಯುವುದು ಮಾತ್ರ ನಮ್ಮ ಕೈಯಲ್ಲೇ ಇದೆ. ನಾವು ತಿನ್ನುವಂತಹ ಆಹಾರ, ನಮಗಿರುವಂತಹ ಅಭ್ಯಾಸಗಳು, ನಾವು ವಾಸಿಸುವಂತಹ ಸ್ಥಳ ಇವೆಲ್ಲವೂ ಕೂಡ ನಮ್ಮ ಶರೀರದೊಳಗಿರುವ ಕಣಗಳ ಮೇಲೆ ಪ್ರಭಾವ ಬೀರುತ್ತಿರುತ್ತದೆ. ಈಗ ನಾನು ಹೇಳುವಂತಹ ಪ್ರತಿಯೊಂದು ವಿಷಯವೂ ಕೂಡ ನಮ್ಮ ಆಯಸ್ಸನ್ನು ಬೆಳೆಸುತ್ತದೆಂದು ವಿಜ್ಞಾನಿಗಳು ಖಚಿತಪಡಿಸಿದ್ದಾರೆ. ಆರೋಗ್ಯ ಬೆಳೆಸುತ್ತದೋ ಇಲ್ಲವೋ ಎಂಬುದು ಪಕ್ಕಕ್ಕಿಟ್ಟರೆ ಕನಿಷ್ಠ ಪಕ್ಷ ಬದುಕಿರುವಷ್ಟು ದಿವಸವೂ ಆರೋಗ್ಯವಾಗಿರಲು ಇವು ಸಹಕರಿಸುತ್ತವೆ. ಹಾಗಾಗಿ ಇವುಗಳನ್ನು ಪಾಟಿಸಲು ಪ್ರಯತ್ನಿಸಿ. 1. ನಾವು
ನಾವು ಆರೋಗ್ಯವಾಗಿ ಅಧಿಕ ಕಾಲ ಜೀವಿಸಬೇಕೆಂದರೆ ಮೊದಲು ಧೂಮಪಾನ ಹಾಗೂ ಗಾಂಜಾ ಸೇವನೆ ಹಾಗೆಯೇ ಹೊಗೆ ಎಳೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ಹೊಗೆ ನಮ್ಮ ಶ್ವಾಸಕೋಶದೊಳಗೆ ಸೇರಿದರೆ ನಮ್ಮ DNA ಮತ್ತೆ ಗುಣಪಡಿಸಲು ಸಹ ಸಾಧ್ಯವಾಗದಿರುವಷ್ಟು ಹಾಳಾಗುತ್ತದೆ. ಹೊಗೆ ಎಳೆದುಕೊಳ್ಳುವುದೊಂದನ್ನು ನಿಲ್ಲಿಸಿದರೆ ಸಾಕು, 22% ಕ್ಯಾನ್ಸರ್ ರೋಗ ಬರದಂತೆ ತಡೆಯಬಹುದು. 2. ಹೊಟ್ಟೆ ಪೂರ್ತಿ ತುಂಬುವವರೆಗೂ ತಿನ್ನಬೇಡಿ. ಜಪಾನ್ ದೇಶದಲ್ಲಿನ ಪ್ರಜೆಗಳು ಹೆಚ್ಚಿನ ಕಾಲ ಬದುಕುತ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅಲ್ಲಿನ ಪ್ರಜೆಗಳು ಈ ಪದ್ಧತಿಯನ್ನು ಅಧಿಕವಾಗಿ ಪಾಲಿಸುತ್ತಾರೆ. ಇದನ್ನೇ ಹರ ಹಚೀಬು ಎಂದು ಅವರು ಕರೆಯುತ್ತಾರೆ. ಅಂದರೆ 80% ಹೊಟ್ಟೆ ತುಂಬಿದ ಕೂಡಲೇ ಅವರು ತಿನ್ನುವುದನ್ನು ನಿಲ್ಲಿಸಿಬಿಡುತ್ತಾರೆ. ಇದರಿಂದಲೂ ಸಹ ಆಯಸ್ಸು ಹೆಚ್ಚಿಸಿಕೊಳ್ಳಬಹುದು. 3. ಪ್ರತಿದಿನವೂ ವ್ಯಾಯಾಮ ಮಾಡಿ. ನಿಮ್ಮ ದೇಹವನ್ನು ಒಳ್ಳೆಯ ಶೇಪ್ನಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ. ವ್ಯಾಯಾಮ ಮಾಡುವುದರಿಂದ ಸ್ಟಾಮಿನಾ ಬೆಳೆಯುತ್ತದೆ, ಹಾಗೆಯೇ ಅಧಿಕ ಕಾಲ ಯಂಗಾಗಿ ಕಾಣಿಸುತ್ತೀರಿ. 4. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಬಿಸಿಲಿನಲ್ಲಿ ಕಳೆಯಿರಿ. ಆ ಸೂರ್ಯನ ಕಾಂತಿಯಲ್ಲಿ ಸಿಗುವಂತಹ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಬಹಳ ಉಪಯೋಗವಾಗುತ್ತದೆ. ಆದರೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಮಾತ್ರ ಸಾಧ್ಯವಾದಷ್ಟು ತಿರುಗಾಡದಿರಿ. ಆ ಸಮಯದಲ್ಲಿ ಸಿಗುವಂತಹ UV ರೇಸ್ಗಳು ನಮ್ಮ ದೇಹದೊಳಗಿನ DNA ನಾಶಪಡಿಸುತ್ತವೆ. ಸ್ಕಿನ್ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. 5. ಕನಿಷ್ಠ ಪಕ್ಷ ಪ್ರತಿದಿನ 7 ಗಂಟೆಗಳ ಕಾಲವಾದರೂ ನಿದ್ರಿಸಿ. ಏಕೆಂದರೆ ನಾವು ನಿದ್ರಿಸುವಾಗ ನಮ್ಮೊಳಗೆ ಡ್ಯಾಮೇಜ್ ಆಗಿರುವಂತಹ ಸೆಲ್ಗಳೆಲ್ಲವೂ ರಿಪೇರ್ ಆಗುತ್ತವೆ. ಹಾಗಾಗಿ ನಿದ್ರೆಗೆ ಖಂಡಿತವಾಗಲೂ ಇಂಪಾರ್ಟೆನ್ಸ್ ಕೊಡಬೇಕು. 6. ಮನುಷ್ಯನ ದೇಹವು ಹೆಚ್ಚಿನ ಸಮಯ ಕುಳಿತುಕೊಳ್ಳುವುದಕ್ಕಾಗಿ ತಯಾರಿಸಿಲ್ಲ. ಆದರೆ ನಾವು ಮಾಡುವಂತಹ ಕೆಲಸಗಳ ಪ್ರಭಾವದಿಂದ ಬಹಳ ಹೊತ್ತು ಕುಳಿತುಕೊಂಡು ಕೆಲಸ ಮಾಡಬೇಕು. ಪ್ರತಿದಿನ 3 ಗಂಟೆಗಳಿಗೂ ಅಧಿಕ ಸಮಯ ಕುಳಿತುಕೊಳ್ಳುವವರಲ್ಲಿ ಈ ಟೆಲೋಮೀರ್ಗಳ ಗಾತ್ರ ಬಹಳ ಬೇಗನೆ ಕಡಿಮೆಯಾಗುತ್ತವೆ. ಹಾಗಾಗಿ ತಪ್ಪದೇ ನೀವು ಕುಳಿತುಕೊಂಡೇ ಕೆಲಸ ಮಾಡುತ್ತಿದ್ದರೆ ಆಗಾಗ ಎದ್ದು ಓಡಾಡುತ್ತೀರಿ. 7. ಎಂದೂ ಸಹ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ. ನಿರಾಸೆ ಹಾಗೂ ನೆಗೆಟಿವ್ ಥಾಟ್ಸ್ ಇಂದ ಸಮಯ ಕಳೆಯುವವರಿಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. 8. ಬಹಳ ಸ್ಟ್ರೆಸ್ ತೆಗೆದುಕೊಳ್ಳಬೇಡಿ. ಅಧಿಕವಾದ ಕಾಯಿಲೆಗಳಿಗೆ ಇದೇ ಪ್ರಮುಖ ಕಾರಣ. ಈ ಸ್ಟ್ರೆಸ್ ಕಾರಣದಿಂದ ನಾವು ಇದುವರೆಗೆ ಹೇಳಿದಂತಹ ಫ್ರೀ ರಾಡಿಕಲ್ಸ್ ಬಹಳ ಬೇಗನೆ ಉತ್ಪತ್ತಿಯಾಗುತ್ತವೆ. ಕೂದಲು ನೆರೆಯುವುದು, ಸುಕ್ಕು ಕಟ್ಟುವುದು, ಚರ್ಮ ಜೋತು ಬೀಳುವುದು ಇವೆಲ್ಲವೂ ಶುರುವಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ವೃದ್ಧರಂತೆ ಕಾಣಿಸುತ್ತೀರಿ. ಹಾಗಾಗಿ ಪ್ರಶಾಂತವಾಗಿರಲು ಪ್ರಯತ್ನಿಸಿ. 9. ನೀರು ಹೆಚ್ಚಾಗಿ ಸೇವಿಸಿ. ನಮ್ಮ ಶರೀರದಲ್ಲಿ ಅಧಿಕ ಶಾತ ನೀರೇ ತುಂಬಿರುತ್ತದೆ. ಆ ಲೆವೆಲ್ಗಳನ್ನು ಎಂದೂ ಕಡಿಮೆ ಮಾಡುವಂತಿಲ್ಲ. ನೀರು ಹೆಚ್ಚಾಗಿ ಸೇವಿಸಿದರೆ ಕಿಡ್ನಿ, ಲಿವರ್ ಹಾಗೂ ಚರ್ಮ ಆರೋಗ್ಯವಾಗಿರುತ್ತದೆ. 10. ಪ್ರಕೃತಿಯೊಂದಿಗೆ ಅಧಿಕವಾದ ಸಮಯ ಕಳೆಯಿರಿ. ಯಾವ ವ್ಯಕ್ತಿ ಹಸಿರು ಗಿಡ ಮರಗಳ ಮಧ್ಯೆ ಕಳೆಯುತ್ತಾರೋ ಅಂತವರ ಸಾವಿನ ಸಂಖ್ಯೆ 12% ನಮಗಿಂತಲೂ ಕಡಿಮೆ ಇರುತ್ತದೆ. 11. ಹೆಚ್ಚಾಗಿ ನಗುತ್ತಿರಿ. ಹೆಚ್ಚು ನಗುವುದರಿಂದ ಸ್ಟ್ರೆಸ್ ಲೆವೆಲ್ಗಳು ಕಡಿಮೆಯಾಗಿ ಕ್ಯಾನ್ಸರ್ ಹಾಗೂ ಹೃದಯ ಸಂಬಂಧಿತ ಸಮಸ್ಯೆಗಳು ಬರುವುದಿಲ್ಲ. 12. ಇದು ಅತಿ ಮುಖ್ಯವಾದ ಅಂಶ. ನಾವು ಶ್ವಾಸ ಸರಿಯಾದ ಪದ್ಧತಿಯಲ್ಲಿ ತೆಗೆದುಕೊಂಡರೆ ಸಾಕು, ಆರೋಗ್ಯವಾಗಿ ಹೆಚ್ಚಿನ ಕಾಲ ಬದುಕಬಹುದು. ನಮ್ಮ ಆಯಸ್ಸು ಎಂಬುದು ಇಷ್ಟು ದಿನ ಅಥವಾ ಇಷ್ಟು ವರ್ಷ ಎಂದು ದೇವರು ಲೆಕ್ಕ ಹಾಕುವುದಿಲ್ಲ. ನಮ್ಮ ಉಸಿರನ್ನು ಲೆಕ್ಕ ಹಾಕುತ್ತಾರೆ. ಆದರೆ ನಾವು ಪ್ರತಿ ದಿವಸ ಲೆಕ್ಕವಿಲ್ಲದಷ್ಟು ಬಾರಿ ಶ್ವಾಸಿಸುತ್ತೇವೆ. ಅದೇ ನಾವು ನಿಧಾನವಾಗಿ ಉಸಿರು ಎಳೆದುಕೊಂಡು ಬಿಡುತ್ತಿದ್ದರೆ ನಮ್ಮ ಆಯಸ್ಸು ಸಹ ಹೆಚ್ಚುತ್ತದೆ. ಸಾಧಾರಣವಾಗಿ ನಾವು ನಿಮಿಷಕ್ಕೆ 12 ರಿಂದ 15 ಬಾರಿ ಉಸಿರು ಎಳೆದುಕೊಂಡು ಬಿಡುತ್ತೀವಿ. ಆದರೆ ನಾವು ಕ್ರಮೇಣ ಆ ಸಂಖ್ಯೆ ಕಡಿಮೆ ಮಾಡುತ್ತಾ ಬಂದರೆ ನಮ್ಮ ಆಯಸ್ಸನ್ನು ಸಹ ಹೆಚ್ಚಿಸಿಕೊಳ್ಳಬಹುದು. ಉದಾಹರಣೆಗೆ, ನಾಯಿ ನಿಮಿಷಕ್ಕೆ 24 ರಿಂದ 25 ಬಾರಿ ಉಸಿರಾಡುತ್ತದೆ. ಅದರ ಆಯಸ್ಸು ಸುಮಾರು 13 ವರ್ಷ. ಮನುಷ್ಯ 12 ರಿಂದ 15 ಬಾರಿ ನಿಮಿಷಕ್ಕೆ ಉಸಿರಾಡುತ್ತಾನೆ. ಅವನ ಆಯಸ್ಸು ಸುಮಾರು 60 ರಿಂದ 70 ವರ್ಷ. ಆದರೆ ಆಮೆ ನಿಮಿಷಕ್ಕೆ 4 ಬಾರಿ ಮಾತ್ರವೇ ಉಸಿರಾಡುತ್ತದೆ. ಹಾಗಾಗಿ ಅದು ಸುಮಾರು 150 ರಿಂದ 250 ವರ್ಷಗಳ ಕಾಲ ಬದುಕುತ್ತದೆ. ಅಂದರೆ ಒಂದು ಜೀವಿ ಎಷ್ಟು ಕಡಿಮೆ ಬಾರಿ ಶ್ವಾಸಿಸುತ್ತದೋ ಅದರ ಆಯಸ್ಸು ಅಷ್ಟು ಹೆಚ್ಚಾಗುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಕಡಿಮೆ ಉಸಿರಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅದಕ್ಕಿರುವಂತಹ ಒಂದೇ ಒಂದು ಉಪಾಯವೆಂದರೆ
ಪ್ರಾಣಾಯಾಮ. ಇದನ್ನು ವಿಜ್ಞಾನಿಗಳು ಸಹ ಅಂಗೀಕರಿಸಿದ್ದಾರೆ. ಹಾಗಾಗಿ ಪ್ರತಿ ದಿವಸ ಪ್ರಾಣಾಯಾಮ ಅಭ್ಯಾಸ ಮಾಡಿ. ಕೆಲ ದಿನಗಳ ನಂತರ ನೀವೇ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಮೇಲೆ ಹೇಳಿರುವಂತಹ ಎಲ್ಲ ಅಂಶಗಳು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಆರೋಗ್ಯವಾಗಿ ಹೆಚ್ಚಿನ ಕಾಲ ಜೀವಿಸಬಹುದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.